ಆತ್ಮೀಯ ನೈಸರ್ಗಿಕ ಕೃಷಿ ಬಂಧುಗಳಿಗೆ ಮತ್ತು ನನ್ನ ಸ್ನೇಹಿತರಿಗೆ ಬೆಳಗಿನ ಶುಭೋದಯ. ಈ ದಿನ ಸುಮಾರು ಒಂದು ಕಾಲು ತಿಂಗಳಾಗಿತ್ತು ಈ ಭೂಮಿಗೆ, ಭತ್ತ ನೆಡುವಂಥ ಭೂಮಿಗೆ ನಾವು ಏನು 4 ರೀತಿ ಕಾಳುಗಳನ್ನು ಬಿತ್ತನೆ ಮಾಡಿ ಅದಕ್ಕೆ ಇವತ್ತು ಜೀವಾಮೃತವನ್ನು ಕೊಡ್ತಾಯಿದ್ದೀವಿ. ನಾಟಿ ಮಾಡುವಂಥ ಗದ್ದೆಗೆ, ಸೊಪ್ಪಿನ ಗದ್ದೆಗೆ, ಸೊಪ್ಪಿಗೆ ಅಂತ ಜೀವಾಮೃತ ಮಾಡ್ಕೊಂಡಿದ್ವಿ. ಅದನ್ನು ಈ ದಿನ ಕೊಡ್ತಾಯಿದ್ದೀವಿ. ಎಕರೆಗೆ 200 ಲೀಟ್ರು ಪ್ರಮಾಣದಲ್ಲಿ ಜೀವಾಮೃತವನ್ನು ಇವತ್ತು ಸಿಂಪಡಣೆ ಮಾಡ್ತಾಯಿದ್ದೀವಿ. ನೀವು ಗಮನಿಸ್ಬೋದು, 1-1.5 ತಿಂಗಳಿಗೆ ಸೊಪ್ಪು ಎಷ್ಟು ಸೊಗಸಾಗಿ ಬಂದಿದೆ ಅಂತ. ಇನ್ನೂ ನಾವು ನಾಟಿ ಮಾಡ್ಬೇಕಾದ್ರೆ ಇನ್ನೂ 1.5 ತಿಂಗಳಿದೆ. ಹೆಚ್ಚು ಕಮ್ಮಿ 5ರಿಂದ 6 ಅಡಿಯಷ್ಟು ಬೆಳೆ ಬಂದ್ಬಿಡುತ್ತೆ ಸೊಪ್ಪು. ಯಥೇಚ್ಛವಾದ ಗೊಬ್ಬರವನ್ನು ನಾವು ನೈಸರ್ಗಿಕ ಪದ್ಧತಿಯಲ್ಲಿ ಉತ್ಪತ್ತಿ ಮಾಡಿ ಅದನ್ನು ಭೂಮಿಗೆ ಸೇರಿಸಿ ನಾಟಿ ಮಾಡುವಂಥ ವಿಧಾನ. ಪಾಳೇಕರ್ ಗುರೂಜಿಯವರ ಮೊದಲನೇ ಕ್ರಿಯೆ ಅಂದರೆ ಮುಚ್ಚಿಗೆಗೋಸ್ಕರ ಇಲ್ಲಿ ಏಕದಳ, ದ್ವಿದಳ, ಎಣ್ಣೆಕಾಳು ಮತ್ತು ಸಾಂಬಾರು ಪದಾರ್ಥ, ಈ 4 ಪದಾರ್ಥಗಳನ್ನು ಮಿಶ್ರಣ ಮಾಡಿ ನಾವು ಇದನ್ನು ಬಿತ್ತನೆ ಮಾಡಿದ್ವಿ. ಬಿತ್ತನೆ ಮಾಡಿ ಸರಿ ಸುಮಾರು 1-1.5 ತಿಂಗಳು ಆಗಿದೆ. ಈಗ ಇಷ್ಟರ ಮಟ್ಟಿಗೆ ಸೊಪ್ಪು ನಮಗೆ ಬಂದಿದೆ. ಹೆಚ್ಚು ಕಮ್ಮಿ 3 ತಿಂಗಳು, 90 ದಿನ, 100 ದಿನ ಹಂತದಲ್ಲಿ ನಾವು ಇದನ್ನು ಭೂಮಿಗೆ ಸೇರಿಸಿದ್ರೆ ಸರಿ ಸುಮಾರು 4ರಿಂದ 5 ಟನ್ನಷ್ಟು ಗೊಬ್ಬರನ ನಾವು ಇಲ್ಲೇ ಉತ್ಪತ್ತಿ ಮಾಡ್ಬೋದು. ಹೊರಗಡೆಯಿಂದ ತಂದಾಕೋ ಖರ್ಚು ಉಳೀತದೆ. ಮತ್ತು ಪಾಳೇಕರ್ ಗುರೂಜಿ ಅವರ ಪದ್ಧತಿಯಲ್ಲಿ ನಾವು ಅನುಸರಿಸ್ಕೊಂಡು ಹೋದಾಗ ಯಥೇಚ್ಛವಾದ ಬೆಳೆ ಮತ್ತು ಅದರಲ್ಲಿ ಬರುವಂಥ ಪೋಷಕಾಂಶಗಳು ಎಲ್ಲ ಇದರಲ್ಲಿ ಸಿಗುತ್ತೆ. ದಯಮಾಡಿ ಭತ್ತ ಬೆಳೆಯುವಂಥ ರೈತರುಗಳು 100 ದಿನಕ್ಕೆ ಮುಂಚೆ ಹಸಿರೆಲೆ ಗೊಬ್ಬರವನ್ನು ಈ ರೀತಿ ಮಾಡ್ಕೊಂಡು ಅದನ್ನು ಭೂಮಿಗೆ ಸೇರಿಸಿ ಅದಕ್ಕೆ 2 ಬಾರಿ ಜೀವಾಮೃತ, ಭತ್ತ ನಾಟಿ ಆದ ನಂತರ ಪ್ರತಿ 20 ದಿನಕ್ಕೆ 1 ಸಾರಿ ಜೀವಾಮೃತವನ್ನು ಕೊಟ್ಕೊಂಡು ಬಂದರೆ ಉತ್ತಮ ಇಳುವರಿಯನ್ನು ನಾವು ಪಡಿಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಜೀವಾಮೃತವನ್ನು ಸಿಂಪಡಣೆ ಮಾಡೋಕ್ಕೋದ್ರೆ ಸ್ವಲ್ಪ ತಡ ಆಗುತ್ತೆ ಸ್ಪ್ರೇಯರಲ್ಲಿ. ಅದಕ್ಕೋಸ್ಕರ ಈ ರೀತಿ ಎರಚ್ಕೊಂಡು ಬಂದ್ಬಿಡ್ತಾಯಿದ್ದೀವಿ. ಈ ರೀತಿ ಎರಚ್ಕೊಂಡು ಬರ್ತಾಯಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆದಷ್ಟು ಜನ ರೈತರು ವಿಷಮುಕ್ತ ಆಹಾರವನ್ನು ಉತ್ಪತ್ತಿ ಮಾಡಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ. ಜೈ ಹಳ್ಳಿಕಾರ್, ಜೈ ಸುಭಾಷ್ ಪಾಳೇಕರ್ ಜಿ, ಜೈ ಗೋಮಾತಾ.